ಕಳೆದಂಥ ಅಷ್ಟೊಳಗೆ ಆ ಹುಡುಗಿನ ನಮ್ಮನೆ ಹತ್ರ ಬಂದ್ಬಿಟ್ಟಿತ್ತು. ಮದುವೆ ಆಗೋ ಇಲ್ಲಾಂದರೆ ನಿಮ್ಮ ಮನೆಯವ್ರೇನೋ ಹೆಸರುಗಳೇನು ಬರ್ದು ಎಲ್ಲ ನಮ್ಮ ಫ್ಯಾಮಿಲಿ ಹೆಸರೆಲ್ಲ ಅವ್ರಿಗೆ ಗೊತ್ತಿತ್ತು. ಅವಳಿಗೆ ಸದೈತ್ನಿ ಅಂತ ಎದುರಿಸಿದ್ಲು. ಹೋಗಿ ಕೇರ್ಪಡೆ ಹತ್ರ ಒಂದು ಸಂಬಂಧಿಕರ ಮನೆ ಇದ್ದೆ ನಾನು. ಅಲ್ಲಿ ಇದ್ದಾಗ ಶ್ರೀರಂಗಪಟ್ಟಣ ಕಡೆ ಇದರಿಂದ ರೂಲ್ ಸ್ಟೇಷನಿಂದ ಫೋನ್ ಬಂತು. 5:15 ಅಷ್ಟು ಎಲ್ಲೇ ಇರು ಕರ್ಕೊಬರೋಕು ನೀನು ಅಂದರು. ಹೋದೆ. ಅಲ್ಲೂ ಪ್ರಶ್ನೆ ಮಾಡಿರೋರು ಅವರು ಒಂದು 50 ಜನ ನ್ಯಾಯಸ್ಥರು ಬಂದರು ಹುಡುಗಿ ಕಡೆಯಿಂದ. ಅವ್ರ ಮುಖಾಂತರ ನಿಲ್ಲಿಸ್ಬಿಟ್ಟು ಕೇಳಿದ್ರು, ನೀನು ಇಷ್ಟಪಡ್ತಾ ಇದೀಯ, ಅವನೇ ಕರೆದ್ನೋ ನೀನೇ ಬಂದು ಅಂತ. ಇಲ್ಲ ಸರ್ ನಾನೇ ಕರೆದೆ, ನಾನು ಹಿಂಗೆ ಸೂಸೈಡ್ ಮಾಡ್ಕೊತೀನಿ ಅಂತ ಎದುರಿಸ್ದೆ. ಅವ್ರು ಬಂದು ಕರ್ಕೋಬೋದ ಸರ್ ಅಂತ ಅವರೇ ಒಪ್ಕೊಂಡ್ರು. ಅಲ್ಲಿ ಅವರು ನಿಮ್ಮ ಹುಡುಗಿನ ನೀವೇ ಕರ್ಕೋಗಿ ಆ ಹುಡುಗಂಗೆ ಮದುವೆ ಮಾಡಿ ಅಂತ ಕೇಳಿದ್ರು. ಅವಾಗ ಅವ್ರು ಒಪ್ನಿಲ್ಲ. ಅವರು ನಮ್ಗೆ ಬೇಡ, ನಮ್ಮ ಹುಡುಗಿನೇ ನಮ್ಗೆ ಯಾರೂ ಹುಟ್ಟೇ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣವ್ರ ಜೊತೆ ಕಳಿಸ್ಬಿಟ್ಟು ಅವರು ನೀವೇ ಜವಾಬ್ದಾರಿ ತಗೊಂಡು ನೀವೇ ಮದುವೆ ಮಾಡೋಕೆ 18 ವರ್ಷ ತುಂಬಿದ ಮೇಲೆ 3 ತಿಂಗಳಾದಮೇಲೆ ಮದುವೆ ಮಾಡೋಕೆ ಅಂತ ಅಂದರು. ಆಮೇಲೆ ನಮ್ಮ ದೊಡ್ಡಮ್ಮನ ಮಗ ಅಂತ ಅವ್ರೆ ಪಾಪಣ್ಣ ಅಂತ ಅವ್ರ ಮನೆಗೆ ಕಳಿಸಿ ಅಲ್ಲಿ ಇರಿಸಿ ಆಮೇಲೆ ನಾವು ಮದುವೆ ಆದ 18 ವರ್ಷ ಆದಮೇಲೆ 4 ತಿಂಗಳಾದಮೇಲೆ ಮದುವೆ ಆದ. ನಾ ಮದುವೆ ಆಗಿ 1 ವರ್ಷದ ಮೇಲೆ 5 ತಿಂಗಳಾಗಿದೆ. ಇಲ್ಲೇ ಇದು ದೊಡ್ಡಬೇಡಹಳ್ಳಿ ಹತ್ರ ಬೊಂಬಪ್ಪನ ದೇಶ. ಸಿಂಪಲಾಗಿ ಯಾರೂ ಇಲ್ಲ, ನಮ್ಮ ಮನೆಯವರು ಇಲ್ಲ, ಅವ್ರ ಮನೆಯವರು ನಾವೇ ಮದುವೆ ಆಗೋದು. ನಮ್ಮ ಬಾವವ್ರ ಮನೆಯವರು ಒಂದು 7 ಜನ ಇದ್ರು ಅಷ್ಟೇ. ಅವರೇ ನಿಂತು ಮದುವೆ ಮಾಡಿಸ್ಕೊಟ್ರು. ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿರು ನಮ್ಮ ಜೊತೆ, ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ಲ ಚೆನ್ನಾಗಿರು. ಅಷ್ಟೆಲ್ಲ ಆದಮೇಲೆ ಹಿಂಗೆ ನನಗೆ ಕೈ ಬಿಡ್ದಂಗೆ ಇಷ್ಟಪಟ್ಟು ಮದುವೆ ಆಗಿದೆ, ನಾನು ಹಂಗೆ ಇರ್ತೀನಿ ಅಂತ ಹೇಳಿದ್ರು. ಅಷ್ಟೇ ಈ ಥರ ಮಾಡಿದೆ. ನನ್ನ ಫ್ರೆಂಡೇ ಜೊತೆಲಿ ಇದ್ದಾನೆ. ಅವನ ಹೆಸರು ಇಂದ್ರ ಅಂತ, ಚಿಕ್ಕಡೆ. ಅವನು ಕರ್ಕೊಂಡೋಗೋಣ. ಮದುವೆನೇ ಆಗೈತೆ ಸರ್. ಹುಡುಗಿ ನಮ್ಮ ಬಾವವ್ರ ಮನೆ ಬಿಟ್ಟಿದೆ. ಏನೋ ಹುಷಾರಿರಲಿಲ್ಲ, ಯಾವುದೋ ಒಂದು ಇದು ಹುಷಾರಿರಲಿಲ್ಲ, ಹೊಟ್ಟೆ ನೋವು ಅಂತ ಅಂತಿರು. ಮಂಡ್ಯಕ್ಕೆ ತೋರಿಸಿ ಅಂತ ಕಳಿಸಿದ್ರು. ಅಲ್ಲಿಂದ ನಮ್ಮ ಬಾವನ ನಮ್ಮ ಅಕ್ಕನ ಹೋಗಿ ತೋರಿಸ್ಕೊಬಂದು ಮನೇಲಿ ಬಿಟ್ಟಿರು. ಬನ್ನಂಗಡಿ ಹಬ್ಬ ಇತ್ತು, ಮಾರಿ ಹಬ್ಬ ಅಂತ. ಅಲ್ಲಿಗೆ ಹೋಗ್ಬೇಕಾಯ್ತು ಶುಕ್ರವಾರ ಬೆಳಗ್ಗೆ. ನಾವು ಅವ್ರು ಬರಬೇಕಾಯ್ತು. ನಾನು ಹೋಗಿ ಪಾಂಡುಪುರ ಹೋಗ್ಬಿಟ್ಟು ಅಂಗಡಿ ಐಟಮ್ ಹಾಕೊಂಡ್ಬಿಡ್ತೀನಿ. ಹೋಗಿ ಜೊತೆ ಬಂದರೆ ಆ ಕಡೆಯಿಂದ ಬರೋಕ್ಕಾಗಲ್ಲ, ನಿನ್ನ ಮನೇಲಿ ಮಲಗಿರು, ನಿಮ್ಮ ಅಣ್ಣ ಬಂದು ಊಟಕ್ಕೆ ಅಂತ ಹೇಳಿರು. ಆಯಿತು ಹೋಗೋಕೆ ಎಲ್ಲ ನಮ್ಮ ಊಟ ಮನೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಹೋದ್ಮೇಲೆ ಪಕ್ಕದ ಮನೆಯವ್ರ ಹತ್ರ ಯಾರ್ದೋ ಮೊಬೈಲ್ ಇಸ್ಕೊಂಡು ಹುಡುಗನಿಗೆ ಕರ್ಸ್ಕೊಂಡು ಫೋನ್ ಮಾಡ್ಕೊಂಡು ಮದುವೆ ಫೋಟೋ ಹಾಕಿದ್ಮೇಲೆ ಗೊತ್ತಾಯ್ತು ಸರ್. ಸ್ಟೇಟಸ್ ಹಾಕೊಂಡಿದ್ರಾ? ಅವ್ರ ಮೊಬೈಲ್ ನೀವೇ ನೋಡಿದ್ರಾ? ಮದುವೆನೂ ಆಗೋಗಿದ್ರಾ? ಮದುವೆನೇ ಆಗೋಯ್ತು ಸರ್. ಹೌದು ಸರ್. ಹಿಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ ಸರ್. ನನಗೆ ಫ್ರೆಂಡು ತಂಗಿ ಅಂತ ಮೆಸೇಜ್ ಆಗ್ತಿದ್ದ. ಇಂದ್ರ ನಾನು ಈ ಥರ ಮಾಡ್ತೇನೆ ಅಂತ ನಾನು ಕನಸಲ್ಲೂ ತಿಳ್ಕೊಂತೀನಿ ಬಿಡಿ. ಹೋದ ಟೈಮು ಮಾತಾಡಿದೆ ಸರ್. ಹಂಗೇನು ಇಲ್ಲ ಸರ್. ಎಲ್ಲಿಗೋರು ಅವ್ರ ಅಪ್ಪನ ಮನೆಗೆ ಒಂದು 2-3 ಸತಿ ಹೋಗಿದ್ಲು. ಅಲ್ಲಿಗೆ ಹೋದ್ಮೇಲೆ ಅವ್ರು ಏನೇ ಇದು ಮಾಡಿದ್ರು ಫೋನ್ ಅವ್ರು ಇರ್ತಾವೆ ಫೋನ್ ಇಸ್ಕೊಂಡು ನನ್ನ ಜೊತೆ ಮಾತಾಡೋಳು. ಬಂದು ಕರ್ಕೋಬಾ, ಏನಾರು ಹೇಳ್ಬಿಟ್ಟು ಕರ್ಕೋಗಿ ಮನೆಗೆ ಬರ್ತೀನಿ ಅಂತ ಹೇಳೋಳು. ಹಂಗೆ ಮಾಡ್ತಾಳೆ ಅಂತ 2 ದಿನ ಕಾದೆ, ಹಂಗೂ ಮಾಡಿಲ್ಲ. ಮದುವೆ ಆಗಿದೆ. ಹೌದು ಸರ್, ಕೈ ಕೊಟ್ಟರು. ಇನ್ನೊಬ್ರಿಗೆ ಯಾವುದೇ ಕಾರಣಕ್ಕೆ ಈ ಥರ ಆಗಬಾರ್ದು ಸರ್, ಅದಕ್ಕೆ ಈ ಥರ ಮಾಡಿದೆ. ಒಡವೆ 22 ಗ್ರಾಮು, 1 ಲಕ್ಷ ಕ್ಯಾಶ್. ಅದು ಕೊಡಿಸ್ಬಿಟ್ಟು ನಮ್ಗೆ ಏನೈತೆ ನಮ್ಗೆ ಎಲ್ಲದಕ್ಕೂ ಸೈನ್ ಹಾಕ್ಸ್ಬಿಟ್ಟು ಅವ್ನು ಕರ್ಕೋಗಿ ಮಡಿಕಲ್ಲಿ ಬಿಡಿ ಸರ್. ಡೈವರ್ಸ್ಗೆ ಇದು ಮಾಡಿ. ಅಲ್ಲ, ಇಷ್ಟೊಂದು ಪ್ರೀತಿ ಮಾಡಿ ಮದುವೆ ಆದಂಥ ಹುಡುಗಿ ಕಾಡಿಸ್ಬಿಡಿಸಿ ಇವಾಗ ನೋಡಿದ್ರೆ ಈ ಥರ ಹೊಂಟೋಗ್ಬಿಟ್ರೆ ಹೇಗೆ ಅಂತ ಅವಳಿಗೋಸ್ಕರ ಮನೆ ನೋಡ್ರೆ ನೀವು ಇದು ಮಾಡಿದ್ರೆ ಅವಳಿಗೋಸ್ಕರ ಅವ್ಳು ಬತ್ತಾಳೆ ಅಂದ್ಬಿಟ್ಟು ಮನೆಯನ್ನು ರೆಡಿ ಮಾಡಿಸಿದೆ. 4 ಲಕ್ಷ ಖರ್ಚು ಮಾಡಿ. ಮದುವೆಗೆ ಮುಂಚೆ ಅವಳಿಗೋಸ್ಕರ ಬರ್ತಾಳೆ ಅಂದ್ಬಿಟ್ಟು ಎಲ್ಲನೂ ಮಾಡಿಸಿದೆ ಸರ್. ಹೆಂಗೆ ಈಗ ನಿಮ್ಮದು ಮದುವೆ ಬೇರೆ ಹೆಂಗೋ ಮದುವೆ ಆಡ್ತಾ ಚೆನ್ನಾಗಿರ್ಬೋದಾಗಿತ್ತು. ಈಗ ಲವ್ ಮಾಡಿ ಮದುವೆ ಆಗುತ್ತೆ, ಹಿಂಗಾಗುತ್ತೆ. ಮುಂದೆ ಹೆಂಗ ನಮ್ಮ ಜೀವನ ಕಟ್ಕೊತೀವಿ ಬಿಡಿ ಸರ್. ಅವ್ರು ಹೆಂಗೋ ಚೆನ್ನಾಗಿರಲಿ, ಏನೋ ಮಾಡ್ಕೊಲಿ ಬಿಡಿ ಸರ್. ನಮ್ಗೆ ಏನೈತೆ ನಮಗೆ ಏನೋ ಎತ್ಕೋಗ್ರೆ ಅದೆಲ್ಲದಕ್ಕೂ ನಮಗೆ ಮುಚ್ಚಟಿಕೆ ಏನೋ ಬರ್ಸ್ಕೊಬಿಟ್ಟು ಕರ್ಕೋಲಿ. ಅವನು ಏನೋ ಮಾಡಿ ಡಿವೋರ್ಸ್ಗೆಲ್ಲ ಇದು ಮಾಡ್ಕೊಳ್ಳಿ ಸರ್. ಅವನು ನಿಮ್ಮ ಫ್ರೆಂಡು ಅವನು ಮಾತಾಡಿಲ್ವ ಇವಾಗ ನಿಮ್ಮ ಜೊತೆ? ಫೋನ್ ಮಾಡಿಲ್ವಾ? ಅಷ್ಟೇನು ಫ್ರೆಂಡ್ ಅಲ್ಲ ಸರ್. ಆಟೋ ಓಡಿಸ್ಬೇಕಾದ್ರೆ ಎಲ್ಲ ಜೊತೆಲಿದ್ದ ಒಂದೇ ಸ್ಟ್ಯಾಂಡು. ಅವ್ರಿಗೆ ಸರ್ ಆಟೋ ಓಡಿಸ್ಬೇಕಾದ್ರೆ ಇದು ನಮ್ಮ ಮನೆ ಹತ್ರ ಒಂದು ಗಲಾಟೆ ಆಗಿತ್ತು. ಆ ನ್ಯಾಯಕ್ಕೆ ಅಂತ ನಮ್ಮ ಚಿಕ್ಕಮ್ಮನ ಮಗ ಬಂದಿದ್ದಾಗ ಏನೋ ಮನೇಲಿ ಊಟ ಮಾಡ್ಬೇಕಾದ್ರೆ ಈ ಥರ ನಂಬರ್ ಇದು ಮಾಡ್ಕೊಬಿಟ್ಟು ಫಸ್ಟಿಂದ ಪರಿಚಯ ಇತ್ತು ಅವ್ರಿಗೆ. ಮೆಸೇಜ್ ಮಾಡ್ತಿದ್ದ ಸರ್. ನಂಗೆ ತಂಗಿ ಆಗ್ಬೇಕು, ನಂಗೆ ಯಾರೂ ತಂಗಿ ಇರಲಿಲ್ಲ, ಇನ್ನೊಬ್ಬಳೇ ನನಗೆ ತಂಗಿ ಅಂತ ಹಿಂಗೆಲ್ಲನೂ ಮೆಸೇಜ್ ಆಗ್ತಿದೆ ಸರ್.
ನಿಮ್ಮ ಮುಂದೆ ನಂಗೆ ನನಗೆ ಮೆಸೇಜ್ ಅದು ನೋಡಿದ್ದು ನಾನು ರಕ್ಷಾಬಂಧನ ಟೈಮಲ್ಲೇ ಅದು ಒಂದು ವೀಡಿಯೋಸ್ ಹಾಕ್ಬಿಟ್ಟು ನನಗೆ ತಂಗಿ ಯಾರೂ ಇಲ್ಲ ನೀನೇ